ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾವು ತುಂಬಾ ಗ್ರ್ಯಾಂಡಾಗಿ ಮತ್ತು ಕುಚ್ಚೂ ಹಾಕ್ದೇ ಯಾವ ರೀತಿ ಬ್ರೈಡಲ್ ಸೀರೆಗೆ ಈ ರೀತಿ ಕುಚ್ಚು ಹಾಕ್ಬೋದು ಅಂದರೆ ಕ್ರೋಶ ಕುಚ್ಚು ಯಾವ ರೀತಿ ಹಾಕೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 10 ನಂಬರ್ದು ಕ್ರೋಶ ತೊಗೊಂಡಿದ್ದೀನಿ ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಐ ಚೈನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ನಿಮ್ಗೆ ಮುಂಚೆನೇ ಹೇಳ್ದಂಗೆ ನಾನಿಲ್ಲಿ ಕುಚ್ಚನ್ನ ಹಾಕ್ತಾಯಿಲ್ಲ. ಯಾಕೆಂದರೆ ಕೆಲವರಿಗೆ ಅದು ಬರೀ ಕುಚ್ಚು ನೋಡಿ ನೋಡಿ ಬೇಜಾರಾಗಿರುತ್ತೆ. ಇನ್ನು ಕೆಲವರಿಗೆ ಕುಚ್ಚು ಇಷ್ಟ ಇರಲ್ಲ, ಅಂಥವರು ಈ ಕ್ರೋಶ ಕುಚ್ಚನ್ನ ಟ್ರೈ ಮಾಡ್ಬೋದು. ಮತ್ತು ಈಗ ಮ್ಯಾರೇಜ್ ಅಕೇಶನ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ, ಡಿಫ್ರೆಂಟಾಗಿ ಯಾವ ರೀತಿ ಹಾಕೋದು ಅಂತಲೂ ಯೋಚನೆ ಮಾಡ್ತಾಯಿದ್ರೆ ಈ ಕುಚ್ಚನ್ನ ನೀವು ಟ್ರೈ ಮಾಡ್ಬೋದು. ಈಗ ನಾನಿಲ್ಲಿ ರಿಂಗ್ ಬೀಡ್ಸು, ಅದರ ಮಧ್ಯದಲ್ಲಿ ಒಂದು ಡೈಮಂಡ್ ಶೇಪಿಂದ ಒಂದು ಬೀಡ್ಸ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಫಿನಿಶಿಂಗ್ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲಿ ತೋರಿಸ್ತೀನಿ ಕೊನೆಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈಗ ಈ ಚೈನ್ ಹಾಕಿದ ಮೇಲೆ ಫಸ್ಟು ನಾವು ಬೀಡ್ಸ್ನ ಕ್ರೋಶೆಗೆ ಹಾಕ್ಕೊಂಡು ಆಮೇಲೆ ನಾವು ಲಾಕ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ನಾವು ಈ ಚೈನ್ನ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ವೀಡಿಯೋಸ್ ನೋಡ್ತೀರಾ, ಅದಿಷ್ಟ ಆಗಿದೆಯೋ ಇಲ್ಲ ಅಂತಲೂ ಗೊತ್ತಾಗಲ್ಲ, ಅಟ್ಲೀಸ್ಟ್ ಒಂದು ಕಮೆಂಟ್ಸು ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಮತ್ತು ಹೊಸ ಥರ ವೀಡಿಯೋಸ್ ಕೂಡ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಈಗ ನಾನಿಲ್ಲಿ ಐ ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರೊಸೀಜರ್ ಸೇಮ್, ಮತ್ತು ಐ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ನಾನು ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನಿಲ್ಲೊಂದು ಸೇಮ್ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕಡೆ ಅವೈಲಬಲ್ ಆಗಿ ಸಿಗುತ್ತೆ ಫ್ರೆಂಡ್ಸ್. ನೀವು ಬೇರೆ ಕಡೆ ಮಧ್ಯದಲ್ಲಿ ರಿಂಗ್ ಬೀಡ್ಸ್ ಮಧ್ಯದಲ್ಲಿ ಬೇರೆ ಥರನೂ ನೀವು ಹಾಕ್ಕೊಬೋದು, ಬಟ್ ನಾನಿದು ತುಂಬಾ ಚೆನ್ನಾಗಿರುತ್ತೆ ಲುಕ್ಕಾಗಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ಲಾಕ್ ಮಾಡ್ಕೊಂಡಾಗಿದೆ. ಸೊ ನೆಕ್ಸ್ಟ್ ಮತ್ತೆ ನಾನು ಐ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದ್ಸರಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಯಾಕೆಂದರೆ ಬರೀ ಕುಚ್ಚು ಹಾಕ್ಕೊಂಡು ಅದು ಒಂಥರ ಕಾಮನ್ ಆಗಿರುತ್ತೆ. ಕುಚ್ಚು ಇಲ್ದಲೇ ಕ್ರೋಶ ಕುಚ್ಚನ್ನ ಅದು ಗ್ರ್ಯಾಂಡಾಗಿ ಹಾಕ್ಕೊಬೋದು. ಈಗ ಈ ರೀತಿ ಆಗಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ. ಈಗ ನಾನು ಎಲ್ಲಿ ದಾರ ಫಸ್ಟು ನಾನು ಲಾಕ್ ಮಾಡ್ಕೊಂಡಿರ್ತೀನಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಸರಿ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಅದು ಲಾಂಗ್ ಡಿಸ್ಟೆನ್ಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಈಗ ನಾನು ಕ್ರೋಶ ಮೇಲೆ 2 ಸರಿ ದಾರ ತೊಗೊಂಡು ಬೀಡ್ಸ್ ಹಿಂದಿಂದ ಏನು ದಾರ ಇರುತ್ತಲ್ಲ ಅದಕ್ಕೆ ನಾನು ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಂಡ್ರೆ ನಾವು ನೆಕ್ಸ್ಟ್ ಏನು ಮಣಿ ಹಾಕ್ತೀವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶನೂ ಹಾಕ್ಕೊಬೋದು ಅಂತ ಏನಿಲ್ಲ, ಬಟ್ ಡಬಲ್ ಕ್ರೋಶ ಆದರೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮತ್ತು ನೀವು ಬೇಗನೂ ಹಾಕ್ಕೊಬೋದು ಫ್ರೆಂಡ್ಸ್ ಇದನ್ನು, ಯಾಕೆಂದರೆ ಕುಚ್ಚು ಹಾಕೋಂಥದ್ದು ಏನಿರಲ್ಲ ಅಲ್ವಾ. ಸೊ ಹಂಗಾಗಿ ನಾವು ಬೇಗನೂ ಹಾಕ್ಕೊಬೋದು. ನೀವು ಬೇಕಂದರೆ ಕುಚ್ಚೂ ಹಾಕ್ಕೊಬೋದು. ಇಲ್ಲಿ ನಾವೇನು ಎರಡು ಇದು ಮಾಡಿರ್ತೀವಲ್ಲ ಐ ಚೈನು, ಅದರ ಮಧ್ಯದಲ್ಲಿ ನೀವು ಇನ್ನೂ ಒಂದು ಐ ಚೈನ್ನ ಹಾಕ್ಕೊಂಡು ಕುಚ್ಚನ್ನ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಕುಚ್ಚನ್ನ ತೋರಿಸಿಲ್ಲ, ಜಸ್ಟ್ ಏನು ಡಿಸೈನು ವಿತೌಟ್ ಕುಚ್ಚು ಹಾಕಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ವಿತೌಟ್ ಕುಚ್ಚನ್ನ ಹಾಕ್ಕೊತಾ ಇದ್ದೀನಿ. ಸೊ ಈಗ ಇಲ್ಲಿ ನಾನು ಒಟ್ಟು 16 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಸಾಕು ಅನಿಸುತ್ತೆ ಫ್ರೆಂಡ್ಸ್, 16 ಕಂಬ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಜಾಸ್ತಿ ಕಂಬಗಳು ಹಾಕಿದರೆ ಅದೊಂಥರ ಆರ್ಚ್ ಚೆನ್ನಾಗಿ ಬರೋದಿಲ್ಲ. ಸೊ ಹಂಗಾಗಿ ನಾನು ಇಲ್ಲಿ 16 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು ನೆಕ್ಸ್ಟು ಐ ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅಂತೂ ಸೂಪರಾಗಿ ಬರುತ್ತೆ. ನೀವು ಇಷ್ಟನ್ನು ಕೂಡ ಹಾಕ್ಕೊಬೋದು ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಇಲ್ಲ. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಈಗ 2 ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಫಿನಿಶಿಂಗು ಯಾವ ರೀತಿ ಬಂದಿದೆ ಅಂತ. ತುಂಬಾ ಬೇಗನೂ ಹಾಕ್ಕೊಬೋದು ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾನಿಲ್ಲಿ ಚಿಕ್ಕ ಬೀಡ್ಸ್ನ ತೊಗೊಂಡಿದ್ದೀನಿ, ಸಣ್ಣ ಮಣಿಗಳು. ಈ ಮಣಿಗಳನ್ನ ನಾನೀಗ ನಾನು ಮತ್ತಿನ್ನೊಂದು ರೌಂಡು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ಸೊ ಹಂಗಾಗಿ ನೀವು ಬೇರೆ ಕಲರ್ ದಾರ ಯೂಸ್ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಒಂದೇ ಕಲರ್
ದಾರದಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ನಾನು ಫಸ್ಟಿಗೆ ಎಲ್ಲಿ ಲಾಕ್ ಮಾಡ್ಕೊಂಡಿದ್ನೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನಾವು ಒಂದು ಇದು ಮಾಡ್ಕೊಂಡಿದ್ವಿ. ಇಲ್ಲಿ ನಾನೀಗ ನಾವೇನು ಕಂಬ ಆಗಿದ್ದೀವಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ನೀವು ಬೀಡ್ಸ್ನ ಹಾಕ್ಕೊಂಬರ್ಬೇಕಾಗತ್ತೆ. ನೋಡಿ ಇಲ್ಲಿ ನಾನು 2 ಲಾಕ್ ಮಾಡಿದ್ದೀನಿ, ಯಾಕೆಂದರೆ ಅದರಲ್ಲಿ ಸೇರಿಸಿ ಮತ್ತೊಂದು ಸರಿ ಲಾಕ್ ಮಾಡಿದ್ದೀನಿ ಅಷ್ಟೇ. ಏನು ಪ್ರಾಬ್ಲಮ್ ಆಗೋದಿಲ್ಲ, ಅದು ನೀವು ಒಂದೇ ಲಾಕ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ನಾನು ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಬೀಡ್ಸ್ನ ಕ್ರೋಶಾದಿಂದ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಏಕೆಂದರೆ ಈಗ ಇದನ್ನು ನೀವು ಕಲ್ತ್ಕೊಳ್ಳಿ, ನೀವು 1 ಸರಿ 2 ಸರಿ ಹಾಕ್ಕೊಂಡು. ಏಕೆಂದರೆ ಈಗ ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ಈಗ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆರಾಮಾಗಿ ಈ ಥರ ಡಿಸೈನ್ಗಳನ್ನ ಹಾಕ್ಕೊಬೋದು, ಡಿಫ್ರೆಂಟಾಗಿ. ನಿಮಗೂ ಖುಷಿ ಅನಿಸುತ್ತೆ, ನೀವು ಬೇರೆಯವ್ರಿಗೂ ಕೂಡ ಹಾಕ್ಕೊಡ್ಬೋದು ಪ್ರೊಫೆಷ್ನಲ್ಲಾಗಿ. ಸೊ ಈಗ ನಾನು ಆ ಬೀಡ್ಸ್ನ ಕ್ರೋಶದೊಳಗೆ ಹಾಕ್ಕೊಂಡು ಮಧ್ಯದೊಳಗೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಅದರೊಳಗೆ ತೋರಿಸ್ತಿಲ್ಲ, ಏನು ಕಂಬ ಇದೆಯಲ್ಲ ಅದ್ರ ಮಧ್ಯದೊಳಗೆ ನಾನು ತೋರಿಸ್ಕೊತಾ ಇದ್ದೀನಿ. ಈ ರೀತಿ ಮಣಿನ ಹಾಕ್ಕೊಂಡು ಆ ರೀತಿ ಮಧ್ಯದೊಳಗೆ ತೋರಿಸ್ಕೊತೀನಿ, ಕಂಬದೊಳಗೆ ಅಷ್ಟೇ. ಮೇಲೆ ಚೈನ್ ಒಳಗಲ್ಲ, ಕಂಬದೊಳಗೆ. ಆ ಚೈನ್ ಥರ ಏನು ಬಂದಿರುತ್ತಲ್ಲ ಅದರೊಳಗೆಲ್ಲ ಹಾಕ್ಕೊಳೋದು, ಕಂಬ ಇರುತ್ತಲ್ಲ ಅದರೊಳಗೆ ಹಾಕ್ಕೊಬೇಕು. ಸೊ ಈಗ ಇದು ಮಣಿನ ಪ್ರತಿಯೊಂದು ಕಂಬಕ್ಕೂ ಹಾಕ್ಕೊಬೇಕು ಫ್ರೆಂಡ್ಸ್, ಒಂದು ಬಿಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಬಿಟ್ಟರು ನೀವು ಅದು ಅಷ್ಟೊಂದು ಲುಕ್ ಕಾಣಿಸೋದಿಲ್ಲ. ಸೊ ಹಾಗಾಗಿ ನೀವು ಪ್ರತಿಯೊಂದು ಕಂಬಕ್ಕೂ ಈ ರೀತಿ ಮಣಿನ ಲಾಕ್ ಮಾಡ್ತಾ ಬರಬೇಕಾಗತ್ತೆ. ಜಸ್ಟ್ ಲಾಕ್ ಅಷ್ಟೇ, ಮತ್ತೇನಿಲ್ಲ. ಈ ರೀತಿ ಕ್ರೋಶಾಗೆ ಮಣಿ ಹಾಕ್ಕೊಳೋದು, ಬೀಡ್ಸ್ನ ಹಾಕ್ಕೊಂಡು ದಾರಕ್ಕೆ ತೋರಿಸ್ಕೊಂಡು ಕಂಬದೊಳಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಳೋದು. ನೋಡಿ ಇದು ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೆಕ್ಸ್ಟು ಕೂಡ ಹಾಗೇ ಸೇಮು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡಿಕೊಂಡು ಈಗ ಇಲ್ಲಿ ಬೀಡ್ಸ್ನ ಹಾಕ್ಕೊಬೇಕಾಗತ್ತೆ. ಇದೇ ರೀತಿ ಸೇಮು ಸ್ಯಾರಿ ಫುಲ್ಲು ನೀವು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದೊಂಥರ ಹೊಸ ಡಿಸೈನ್ ಅಂತಾರಲ್ಲ ಆ ರೀತಿ. ಮತ್ತು ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ನೀವು 500 to 600 ಆರಾಮಾಗಿ ಚಾರ್ಜ್ ಮಾಡ್ಬೋದು. ಮತ್ತು ನಿಮ್ಮ ಏರಿಯಾ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ, ನೀವು ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಎಷ್ಟು ಈಸಿಯಾಗಿ ಹಾಕೋವಂಥ ಡಿಸೈನು. ಮತ್ತು ಈಗ ನಾನಿಲ್ಲಿ ಎಕ್ಸ್ಟ್ರಾ ನೀವು ಲಾಸ್ಟಿಗೆ ಆ ಕಡೆ ಈ ಕಡೆ ಒಂದು ಕುಚ್ಚನ್ನ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಕುಚ್ಚು ಹಾಕಿಲ್ಲ ಅಲ್ವಾ. ಸೊ ಇದನ್ನೇನು ಮಾಡಬೇಕು ಥ್ರೆಡ್ಡು ಅಂತ ಅಂದರೆ, ಸೊ ಲಾಸ್ಟಿಗೆ ಹಿಂಗೆ ಕಟ್ ಮಾಡಿಕೊಂಡು ಈಗ ಗ್ಲೂ ಬರುತ್ತಲ್ಲ ಆ ಗ್ಲೂನ ಅದಕ್ಕೆ ಅಂಟಿಸ್ಬಿಡಿ. ನೀಟಾಗಿ ಅದು ಕುತ್ಕೊಳುತ್ತೆ, ಒಂದು ಸ್ವಲ್ಪನೂ ಅದೇನು ಬಿಟ್ಕೊಳಲ್ಲ. ಸೊ ನೋ ಪ್ರಾಬ್ಲಮ್ ಟು ಕುಚ್ಚು ಅಂದರೆ ಡಿಸೈನು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಐ ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು.